ಇವತ್ತು ಹೇಳ್ತಾ ಇದ್ದೆ, ಧ್ಯಾನ ಸೈಕಲಾಜಿಕಲ್ ಅಲ್ಲ, ಇದು ಬ್ರೈನ್ಗೆ ಸಂಬಂಧಪಟ್ಟಿಲ್ಲ, ನಿನ್ನ ಮನಸ್ಸಿಗೂ ಕೂಡ ಸಂಬಂಧಪಟ್ಟಿಲ್ಲ. ಯಾಕೆ ಅಂದರೆ ಬ್ರೈನ್ ಹೇಗೆ ನಮ್ಮ ದೇಹದ ಒಂದು ಭಾಗನೋ ಅದು ಕೊಟ್ಟ ರಿಯಾಲಿಟಿಗಿಂತ ಹೋಪ್ಲೆಸ್ಸು ಮೈಂಡ್ದು. ಯಾಕೆಂದರೆ ಮೈಂಡ್ ಇಸ್ ಅನ್ ಇಲ್ಯೂಷನ್. ಮೆಡಿಟೇಷನ್ ಆ್ಯಕ್ಚುಲಿ ಎ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಬಿಯಾಂಡ್ ಮೈಂಡ್. ಅದರಿಂದ ನೀನು ಏನನ್ನ ಗುರುಗಳ ಹತ್ರ ಕಲಿತೀಯ ಅವೆಲ್ಲ ಮೆಥಡ್ಸು, ಅದೆಲ್ಲ ಟೆಕ್ನಿಕ್ಸ್ ಅಂತಾರೆ. ಇಟ್ ವಿಲ್ ನಾಟ್ ಗಿವ್ ಯು ದಿ ಸ್ಟೇಟ್ ಆಫ್ ಬೀಯಿಂಗ್. ಮೆಡಿಟೇಷನ್ ಕೊಡಲ್ಲ. ಅದೇನಿದ್ರೂ ನಿನ್ನ ಕಚಡ ಮನಸ್ಸನ್ನು ಅಬ್ಸ್ಟ್ರಕ್ಟ್ ಮಾಡ್ತಾ ಇದೆಯಲ್ಲ, ಡಿಸ್ಟ್ರಾಕ್ಟ್ ಮಾಡ್ತಾ ಇದೆಯಲ್ಲ, ತುಂಬಿಕೊಂಡಿದೆಯಲ್ಲ ಫ್ರಸ್ಟ್ರೇಷನ್ನು, ನಿನ್ನ ಚಿಂತೆ ಬರೀಯಲ್ಲ, ಅದನ್ನು ನಿವಾರಣೆ ಮಾಡೋದಕ್ಕೆ, ಪಕ್ಕಕ್ಕೆ ಹಾಕೋದಕ್ಕೆ, ಬೈಪಾಸ್ ಮಾಡೋದಕ್ಕೆ ಕೆಲವು ಮೆಥಡ್ಸ್ನ, ಟೆಕ್ನಿಕ್ಸ್ನ ಗುರುಗಳು ಕೊಡ್ತಾರೆ. ಗುರುಗಳು ನೀವು ಧ್ಯಾನ ಕೊಡಲ್ಲ. ಯಾವ ಗುರು ಹತ್ರ ಹೋಗಿ ನನಗೆ ಧ್ಯಾನ ಕೊಡಿ ಅನ್ಬೇಡ. ಧ್ಯಾನ ಕೊಡೋದಲ್ಲ. ಧ್ಯಾನ ಯಾವುದು ಕೊಡೋದಲ್ಲ, ಅದು ಇರೋದು ಅಂತ. ಅದಕ್ಕೆ ಆಲ್ರೆಡಿ ಯು ಹ್ಯಾವ್ ದ್ಯಾಟ್, ಬಟ್ ನಿನ್ನ ಹತ್ರ ಇರೋದನ್ನು ನೀನೇ ರೀಚ್ ಆಗೋಕ್ಕೆ ನಿನ್ನ ಮೈಂಡ್ ಬಿಡ್ತಾ ಇಲ್ಲ. ಅದು ಗುರುಗಳೇನು ಮಾಡ್ತಾರೆ, ಆ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆಯಲ್ಲ, ಅಬ್ಸ್ಟ್ರಾಕ್ಟ್ ಮಾಡ್ತಾ ಇದೆಯಲ್ಲ, ಅದನ್ನು ನಿವಾರಣೆ ಮಾಡೋಕ್ಕೆ ಥೌಸಂಡ್ಸ್ ಆಫ್ ಟೆಕ್ನಿಕ್ಸ್ ಇದೆ ಅವರ ಹತ್ರ. ಅವ್ರು ಒಂದೊಂದು ಸತಿ ಒಂದೊಂದು ಟೆಕ್ನಿಕ್ ಕೊಟ್ಟು ಬಹಳ ಜಾಣತನವಾಗಿ ಮನಸ್ಸನ್ನು ಅದನ್ನು ತನ್ನ ಹತೋಟಿಗೆ ತಗೊಂಡು ಪಕ್ಕಕ್ಕೆ ಜರುಗಿಸಿ ಹೋಗೋದಷ್ಟೇ ನಾವು. ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಅದು ಮೈಂಡ್ ಕೊಟ್ಟ ಎಕ್ಸ್ಪೀರಿಯನ್ಸು, ಅದೆಲ್ಲ ಇಲ್ಯೂಷನ್, ಅದೆಲ್ಲ ಹೆಲ್ಯೂಸಿನೇಷನ್. ಅದನ್ನು ಬಿಲೀವ್ ಮಾಡಬಾರ್ದು ನಾವು. ಅದು ಪುನಃ ಇನ್ನೊಂದು ಸತಿ ಮತ್ತೊಂದು ಸತಿ ಕೊಡೋಕ್ಕೆ ನಿಮ್ಮನ್ನು ಕೂಡಿಸ್ಕೊಂಡು ಅದು ಕೊಡ್ತಾ ಇರುತ್ತೆ, ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಟೆಂಪ್ಟ್ ಆಗುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ಗಳೆಲ್ಲ ಮೈಂಡ್ ಕೊಡುತ್ತೆ. ಬಾಡಿನಲ್ಲಿರೋ ಒಂದು ರೋಮಾಂಚನ ಆಗ್ಬೋದು, ಅಥವಾ ಇನ್ನೇನೋ ಒಂದು ಕಾಣಿಸ್ಬೋದು, ಇನ್ನೇನೋ ಫೇಸಸ್ ಕಾಣ್ಬೋದು, ಕಲರ್ಸ್ ಕಾಣ್ಬೋದು. ಎಲ್ಲ ಮೈಂಡ್ದು ಚಕಮಕಿ. ಇದ್ಯಾವುದು ಎಕ್ಸ್ಪೀರಿಯನ್ಸ್ ಅಲ್ಲ. ಯು ಹ್ಯಾವ್ ಟು ಗೋ ಟು ದ ಸ್ಟೇಟ್ ವೇರ್ ದರ್ ಇಸ್ ನೋ ಎಕ್ಸ್ಪೀರಿಯನ್ಸ್ ಅಟ್ ಆಲ್. You become your own being. Become that. Become light. Becoming bliss. Becoming means that drop is now not there identifying itself. It has become one with the ocean. You want that oneness. For that, mind is not allowing to go. For that mind to trap, ನೀನು ಹಿಡ್ಕೊಳಕ್ಕೆ ನೋಡ್ತಾ ಇರ್ತಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋ ಆಟ ಗುರುಗಳು ಹೇಳ್ಕೊಡ್ತಾರೆ. ಹೇಗೆ ಮನಸ್ಸನ್ನು ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡು ಅದು ಬಂದು ಹಿಡಿಯುವಾಗ ಹೇಗೆ ನಾವು ಹೋಗಬೇಕು, ಯಾವ ರೀತಿ ಟ್ರ್ಯಾಕ್ ಕಂಡು ಹಿಡ್ಕೋಬೇಕು, ಅದು ಮೇಲಿದ್ದರೆ ಒಳಗಡೆಯಿಂದ, ಅದು ಒಳಗೆ ಬಂದರೆ ಮೇಲಿಂದ, ಅದನ್ನು ತಪ್ಪಿಸ್ಕೊಳ್ಳೋ ಆಟ ಮಂತ್ರ ತಗೊಂಡು ಅಥವಾ ಏನೋ ಜಪ ತಗೊಂಡು ಅಥವಾ ಒಂದೊಂದು ಸತಿ ಟೆಕ್ನಿಕ್ಗಳು ಬೇರೆ ಬೇರೆ ಮಾಡಿ ಮನಸ್ಸನ್ನು ಬೈಪಾಸ್ ಮಾಡೋಕ್ಕೆ ಮಾಡೋದು. ಅದರಿಂದ ಏನೇ ಎಕ್ಸ್ಪೀರಿಯನ್ಸ್ ಆದರೂ ಸೀರಿಯಸ್ ಆಗಿ ತೊಗೋಬಾರ್ದು. ಮೆಡಿಟೇಷನ್ ಈಸ್ ಬಿಯಾಂಡ್ ಎಕ್ಸ್ಪೀರಿಯನ್ಸ್. ನೀನು ಅದು ಬೇಸಿಕ್ಸ್ ತಿಳ್ಕೋಬೇಕು. ಧ್ಯಾನ ಮಾಡೋದಲ್ಲ. ಧ್ಯಾನ ಒಳಗಡೆ ಆಲ್ರೆಡಿ ಇದೆ. ಐ ಆಮ್ ಇನ್ ದಟ್ ನ್ಯಾಚುರಲ್ ಸ್ಟೇಟ್ ಆಫ್ ಮೆಡಿಟೇಷನ್, ಬಟ್ ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಬಿಕಾಸ್ ಆಫ್ ದಿಸ್ ಡರ್ಟಿ ಮೈಂಡ್. ಐ ಹ್ಯಾವ್ ಟು ಗೋ ಬಿಯಾಂಡ್ ಇಟ್. ಐ ಹ್ಯಾವ್ ಟು ಗೋ ಟು ದ ಸ್ಟೇಟ್ ವೇರ್ ದರ್ ಇಸ್ ನೋ ಮೈಂಡ್ ಎಟ್ ಆಲ್. ದ ಪೀಸ್ ಈಸ್ ನಾಟ್ ಡಿಪೆಂಡ್ ಆನ್ ದಿ ಮೈಂಡ್. ಪೀಸ್ಗೆ ಮೈಂಡ್ಗೆ ಸಂಬಂಧನೇ ಇಲ್ಲ. ಪೀಸ್ ಈಸ್ ನಥಿಂಗ್ ಟು ಡೂ ವಿತ್ ದಿ ಮೈಂಡ್, ಬಿಕಾಸ್ ಮೈಂಡ್ ಈಸ್ ಫ್ರಸ್ಟ್ರೇಷನ್. Mind is tension. Mind is full of thoughts. How can you expect peace from the mind? That is why peace of mind ಅನ್ನೋ ವರ್ಡೇ ತಪ್ಪು. There is no peace in the mind. Peace is of no mind. ಅಮನಸ್ಥಿತಿ ಅದು. You have to go beyond it. ಅದರಿಂದ ನಾನು ಶಾಂತಿಗೋಸ್ಕರ ಧ್ಯಾನ ಮಾಡ್ತೀನಿ ಅನ್ನೋದು ಫೂಲಿಶ್ ಸ್ಟೇಟ್ಮೆಂಟ್ಸ್ ಅವೆಲ್ಲ.